ಹಾವೇರಿಯಲ್ಲಿ ಎರಡು ಪ್ರಬಲ ಮಠಗಳ ನಡುವೆ ವಾಗ್ವಾದ ಶುರುವಾಗಿದೆ. ಕಬ್ಬಿಣಕಂದಿ ಶ್ರೀಗಳ ವಿರುದ್ಧ ಕಾಗಿನೆಲೆ ಶ್ರೀಗಳು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಹಾಗಾದ್ರೆ ಶ್ರೀಗಳು ಈ ಪ್ರಕಟಣೆಯನ್ನ ಹೊರಡಿಸಿದ್ದಾದ್ರೂ ಯಾಕೆ, ಏನು ಉದ್ದೇಶ, ಆ ಪ್ರಕಟಣೆಯಲ್ಲಿ ಏನಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಬ್ಬಿಣಕಂದಿ ಮಠ ವರ್ಸಸ್ ಕನಕಗುರು ಮಠ ಫೈಟ್. ದೇಣಿಗೆ ಕೊಡಬೇಡಿ, ಕಾಗಿನೆಲೆ ಶ್ರೀ ಪ್ರಕಟಣೆ. ರಾಜ್ಯದಲ್ಲಿ ಪ್ರತಿ ಸಮುದಾಯಕ್ಕೂ ಒಂದೊಂದು ಮಠ ಇದೆ. ಎಲ್ಲ ಸಮುದಾಯಗಳಿದ್ದು ಆಗಾಗ್ಗೆ ಸ್ವಾಮೀಜಿಗಳ ನಡುವೆ ಟಾಕ್ ವಾರ್ ನಡೆಯುತ್ತಲೇ ಇರುತ್ತೆ. ಅಂತಹದ್ದೇ ಪ್ರಸಂಗ ಈಗ ಹಾವೇರಿಯ ಎರಡು ಪ್ರತಿಷ್ಠಿತ ಮಠಗಳ ನಡುವೆ ನಡೆದಿದೆ. ಎರಡು ಪ್ರಬಲ ಸಮುದಾಯದ ಮಠದ ಮಧ್ಯೆಯೇ ದೇಣಿಗೆ ದಂಗಲ್ ಶುರುವಾಗಿದೆ. ಶ್ರೀ ಕ್ಷೇತ್ರ ಕಾಗಿನೆಲೆ ಮಹಾಸಂಸ್ಥಾನದ ಶ್ರೀ ನಿರಂಜನಾನಂದಪುರಿ ಶ್ರೀಗಳು ಕಬ್ಬಿಣಕಂದಿ ಮಠಕ್ಕೆ ದೇಣಿಗೆ ನೀಡದಂತೆ ತಮ್ಮ ಸಮುದಾಯದ ಜನರಿಗೆ ಪ್ರಕಟಣೆ ಹೊರಡಿಸಿದ್ದಾರೆ. ಈ ಪ್ರಕಟಣೆ ಭಾರೀ ಚರ್ಚೆಗೆ ಕಾರಣ ಆಗಿದೆ. ದೇಣಿಗೆ ಕೊಡುವುದು ಬಿಡೋದು ಭಕ್ತರಿಗೆ ಅಪೇಕ್ಷೆ. ಒಬ್ಬ ಸ್ವಾಮೀಜಿಯವರು ಕೇಳುವಂತದ್ದು, ಒಬ್ಬರು ಸ್ವಾಮೀಜಿಯವರು ಬೇಡ ಅನ್ನುವಂಥದ್ದು ಸ್ವಾಮೀಜಿಯವರ ಅಪೇಕ್ಷೆ. ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ಸದ್ಭಕ್ತರ ವಂತಿಗೆಯಿಂದನೇ ಕಾರ್ಯಕ್ರಮಗಳು ನಡೀತಿರ್ತಾವೆ. ಇಲ್ಲಿ 15,000 ರೂಪಾಯಿಗಳನ್ನ ಸದ್ಭಕ್ತರೇ ಸಮಿತಿಯ ಮೂಲಕ ಕೊಟ್ಟಿರ್ತಾರೆ. ಅದು ಅವರಿಗೆ ರವಾನೆಯಾಗಿರ್ತದೆ. ಅವರು ಸಹರ್ಷದಿಂದ ಕೊಟ್ಟಿರ್ತಾರೆ. ರಟ್ಟಿಹಳ್ಳಿ ಕಬ್ಬಿಣಕಂದಿ ಮಠದ ಶ್ರೀ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ 60 ವಸಂತ ಪೂರೈಸಿದ್ದಾರೆ. ಹೀಗಾಗಿ ಮಠದಲ್ಲಿ ಜನ್ಮದಿನ ಷಷ್ಠ್ಯಬ್ಧಿ ಎಂಬ ಕಾರ್ಯಕ್ರಮ ಆಯೋಜಿಸಿದೆ. ಈ ಕಾರ್ಯಕ್ರಮಕ್ಕೆ ಎಂದು ಕನಿಷ್ಠ 25,000 ರೂಪಾಯಿಗಳನ್ನ ದೇಣಿಗೆಗೆ ಒತ್ತಾಯಿಸಿದ್ದಾರೆ. ಇದು ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಎಂಬಂತಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಣೆ ಹೊರಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ, ನಾವು ಯಾರಿಗೂ ದೇಣಿಗೆ ಕೇಳಿಲ್ಲ. ಲಿಂಗಾಯತ ಮಠಕ್ಕೆ ಎಲ್ಲಾ ಸಮುದಾಯದ ಜನರು ಬರುತ್ತಾರೆ. ನಾವು ಆಶೀರ್ವಾದ ಮಾಡುತ್ತೇವೆ. ನಾವು ಯಾರಿಗೂ ಒತ್ತಾಯ ಮಾಡಿಲ್ಲ ಅಂತ ಹೇಳಿದ್ದಾರೆ. ಬಸವಣ್ಣನವರು ಲಿಂಗ ಪೂಜೆ ಮಾಡ್ತಿದ್ರು. ಶಿವಶರಣರೆಲ್ಲ ಲಿಂಗ ಪೂಜೆ ಮಾಡಿದ್ರು. ಪಾದೋದಕದ ಬಗ್ಗೆ ಅತ್ಯಂತ ಭಕ್ತಿಯಿಂದ ಹೇಳಿದ್ರು. ಪಾದೋದಕ ಎಂಜಲ್ ಎಂದವನಿಗೆ ರೌರವ ನರಕ ತಪ್ಪದು ಅನ್ನುವಂಥದ್ದನ್ನು ಸರ್ವಜ್ಞ ಹೇಳಿದ. ಇದು ತಪ್ಪು ಅನ್ನುವಂಥದ್ದು ಅವರ ಅಭಿಪ್ರಾಯ. ಇದನ್ನ ಯಾವುದೋ ಇನ್ನೊಂದು ಧರ್ಮಕ್ಕೆ ಇದು ತಪ್ಪು ಅಂತ ಹೇಳುವಂಥದ್ದು ಅದು ಅಪರಾಧ. ಒಬ್ಬ ಗುರುವಾಗಿ, ಒಬ್ಬ ಸಂತನಾಗಿ ತನ್ನ ಅನುಯಾಯಿಗಳಿಗೆ ತನಗೆ ತೋಚಿದ್ದನ್ನ, ತಾನು ಕಂಡುಕೊಂಡಂತ ಸತ್ಯವನ್ನ ಹೇಳಿಕೆ ಅರ್ಹತೆ ಇರ್ತದೆ. ಸಾರ್ವತ್ರಿಕವಾಗಿ ಯಾವುದೋ ಒಂದು ಸಮುದಾಯದ ಆಚರಣೆಯನ್ನ ನಿರಾಕರಣೆ ಮಾಡುವಂತದ್ದು ತಪ್ಪು. ಇನ್ನು ಕುರುಬ ಸಮಾಜದ ಬಂಧುಗಳ ತನು, ಮನ, ಧನ ಬಳಸಿಕೊಳ್ತಿದ್ದಾರೆ. ಲಿಂಗ ಪೂಜೆ, ಪಾದಪೂಜೆ ಎಂಬುದು ಕಪೋಲ ಕಲ್ಪಿತ ಕಥೆಗಳು. ಈ ದಂಗಲ್ ಭಕ್ತರಲ್ಲಿ ಗೊಂದಲ ಹುಟ್ಟಿಸಿದೆ. ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.